ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ನೀವೆಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ನೋಡಿ ನಮ್ಮ ಪಾಟಲ್ಲಿ ಹೂ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಮತ್ತೆ ಬಿಟ್ಟಿತ್ತು. ಸೊ ನಿನ್ನೆ ಸಾಯಂಕಾಲ ಸ್ನೇಹಿತರೆ ಗೋಬಿ ಮಾಡಿದ್ವಿ, ಅದರ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ ಅಂತ ಕೇಳ್ತೀನಿ. ಸೊ ಸ್ನೇಹಿತರೆ ನೋಡಿ, ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಸೊ ಗೋಬಿ ಮಂಚೂರಿ ಮಾಡೋದಕ್ಕೆ ನೋಡಿ, ಗೋಬಿನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮೊದಲಿಗೆ ನೋಡಿ ನಾವು ಇಲ್ಲಿ ಪಾತ್ರೆ ಮೇಲೆ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಸೊ ಈ ಗೋಬಿನ ಇದರಲ್ಲಿ ಹಾಕಿ ಕುದಿಸೋ ಹಾಗೆ ಏನಿಲ್ಲ, ಸ್ವಲ್ಪ ಅದು ಅದರಲ್ಲಿ ಏನಾದರೂ ಕ್ರಿಮಿಗಳು ಇದ್ರೆ ಇದಾಗುತ್ತೆ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕುದಿಸ್ಬೇಡಿ, ಜಸ್ಟ್ ಬಿಸಿನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಇಟ್ಕೊಳ್ಳಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ತುಂಬ ಏನು ಮೆತ್ತಗೆ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು, ಇದಕ್ಕೆ ನೋಡಿ ಸ್ವಲ್ಪ ಅರಿಶಿನ. ಸೊ ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಿ ಇಟ್ಬಿಡಿ. ಸೊ ಸ್ನೇಹಿತರೆ ನೋಡಿ, ಗೋಬಿನ ಇವಾಗ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ ನಾನು, ತೆಗೆದುಬಿಟ್ಟು. ಅದು ಅರಿಶಿನ ಹಾಕಿರ್ತೀವಿ ಅನ್ನೋಗೋಸ್ಕರ ಈ ರೀತಿ ಕಲರ್ ಬಂದಿರುತ್ತೆ. ಇಲ್ಲಿ ನೋಡಿ, ಉಳ್ಳಾಗಡ್ಡಿನ ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಇದು ಕೊನೆಗೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ಉದುರಿಸ್ಬೇಕು ಅಂತ ಕೊತ್ತಂಬರಿ. ಇಲ್ಲಿ 1 ಚಮಚ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ, ತಣ್ಣೀರಲ್ಲಿ. ಏನೂ ಲಮ್ಸ್ ಇಲ್ಲದೆ ಇರೋ ಥರ ಕಲಿಸ್ಕೊಂಡಿದ್ದೀನಿ. ನೀವು ಕಾರ್ನ್ಫ್ಲೋರನ್ನು ಬಳಸ್ಬೋದು, ಬಟ್ ನಾನಿಲ್ಲಿ ಕಾರ್ನ್ಫ್ಲೋರ್ ಬಳಸ್ತಾ ಇಲ್ಲ, ಅಕ್ಕಿ ಹಿಟ್ಟನ್ನೇ ಬೈಂಡಿಂಗಾಗಿ ಯೂಸ್ ಮಾಡ್ತಾಯಿದ್ದೀನಿ. ಎರಡೂ ಒಂದೇ ಥರನೇ ಕೆಲಸ ಮಾಡೋದು. ಇದ್ರ ಜೊತೆಗೆ ಇಲ್ಲಿ ನೋಡಿ, ಇದು ಡಾರ್ಕ್ ಸೋಯಾ ಸಾಸ್, ಇದು ಹಾಟ್ ಆ್ಯಂಡ್ ಟೊಮೆಟೊ ಸಾಸು. ಸೊ ಮೊದಲು ಇವಾಗ ಗೋಬಿನ ಕಲಿಸ್ಕೊಳ್ಳೋಣ. ಸೊ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಗೋಬಿಗೆ ಹಿಟ್ಟು ಹಾಕೋಣ. ಸೊ ಬನ್ನಿ ಸ್ನೇಹಿತರೆ, ಎಲ್ರಿಗೂ ಇಷ್ಟ ಇದು, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ಫೇವ್ರೇಟ್ ಆಗಿದೆ. ಸೊ ಬನ್ನಿ ಮುಂದುವರ್ಸೋಣ. ಸೊ ಸ್ನೇಹಿತರೆ, ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಸೊ ಎಣ್ಣೆ ಕಾಯಬೇಕು, ಅಷ್ಟರಲ್ಲಿ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಇದಕ್ಕೆ ನೋಡಿ, ಒಂದು 2 ಚಮಚದಷ್ಟು ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ. ಅದಕ್ಕೇ ನೋಡಿ, ಕ್ರಿಸ್ಪಿನೆಸ್ಗೋಸ್ಕರ ಒಂದು ದೊಡ್ಡ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕಾರ್ನ್ಫ್ಲೋರನ್ನು ಬಳಸ್ಬೋದು. ನಂತರ ನೋಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಲ್ಲ, ಬಟ್ ಇಲ್ಲಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಸ್ವಲ್ಪ ಜೀರ್ಣಕ್ಕೋಸ್ಕರ ಅರಿಶಿನ ಪುಡಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ 2 ಚಮಚದಷ್ಟು ಬಳಸ್ತಿದ್ದೀನಿ. ಒಂದು 1/4 ಚಮಚದಷ್ಟು ಸಕ್ಕರೆ. ಸೊ ಇದು ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ಅಂದರೆ ಅದು ಖಾರದ ಪುಡಿ ಎಣ್ಣೆಲಿ ಕರೆದ ಕಹಿ ಅಂತ ಅನಿಸುತ್ತಲ್ಲ, ಆ ಥರ ಅನಿಸಲ್ಲ. ಸೊ ಅದಕ್ಕೆ ಹಾಕಿದ್ದೀನಿ ಸ್ನೇಹಿತರೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೀರೇನು ಹಾಕಬೇಡಿ, ಜಸ್ಟ್ ಹಾಗೆ ಕೋಟ್ ಮಾಡ್ಕೊಳ್ಳಿ ಈ ಥರ. ಅಂದರೆ ಅದು ಗೋಬಿ ಎಲ್ಲ ಹಸಿಯಾಗಿರುತ್ತಲ್ಲ, ಅದಕ್ಕೆ ಅದು ಕೋಟ್ ಆಗಬೇಕು. ಸೊ ನೋಡ್ಬೋದು ನೀವು. ಸೊ ಸ್ನೇಹಿತರೆ ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಚುಮಿಸ್ಕೊಳ್ಳಿ. ತುಂಬ ನೀರು ಥರ ಏನು ಮಾಡ್ಕೋದು ಬೇಡ. ಸೊ ನೋಡಿ ಸ್ನೇಹಿತರೆ, ಈ ಥರ ಆಗಿದೆ. ಇವಾಗ ನೋಡಿ, ನಿಮಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅನಿಸಿದ್ರೆ ಹಿಟ್ಟು ಹಾಕೋಬೋದು. ಖಾರ, ಉಪ್ಪ ಈ ಟೈಮಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಸೊ ಸ್ನೇಹಿತರೆ ನೋಡಿ, ಗೋಬಿ ಕಲಸಿ ರೆಡಿಯಾಗಿದೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಬಿಟ್ಟು ಕರ್ಕೊಳ್ಳೋಣ ಬನ್ನಿ. ಸೊ ಸ್ನೇಹಿತರೆ, ಎಣ್ಣೆ ಕಾದಿದೆ, ಬನ್ನಿ ಇವಾಗ ಗೋಬಿ ಬಿಡೋಣ. ಗ್ಯಾಸ್ನ ಸ್ವಲ್ಪ ಹೈಯಲ್ಲೇ ಇಟ್ಕೊಂಡು ಮಾಡಿ. ಇದು ಜಾಸ್ತಿ ಹಾಕಿದ್ರೂ ಸ್ನೇಹಿತರೆ ಇದೇನು ಅಂಟ್ಕೊಳ್ಳಲ್ಲ. ಆಮೇಲೆ ನಾನು ಜಾಸ್ತಿ ಮೈದಾ ಹಿಟ್ಟನ್ನು ಕೂಡ ಹಾಕಿಲ್ಲ, ನೋಡ್ಬೋದು ನೀವು, ಕೆಲವೊಂದು ಕಡೆ ಹಾಗೆ ಇದೆ.
ಜಸ್ಟ್ ಕೋಟ್ ಆದರೆ ಸಾಕು. ಇದು ಅಷ್ಟೊಂದೇನು ಹೆಲ್ದಿ ರೆಸಿಪಿ ಅಂತ ಅಲ್ಲ ಸ್ನೇಹಿತರೆ, ಬಟ್ ಯಾವಾಗಲಾದರೂ ಒನ್ಸ್ ಓಕೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ನನ್ನ ಖಾರದ ಪುಡಿ ಸ್ವಲ್ಪ ಕಲರ್ ಇದೆ, ಅದಕ್ಕೆ ನಿಮಗೆ ಕೆಂಪಗಾಗಿ ಕಾಣಿಸ್ತಾ ಇದೆ. ಇಲ್ಲ ಅನ್ನೋರು ನೀವು ಫುಡ್ ಕಲರ್ನ ಕೂಡ ಹಾಕೋಬೋದು. ಅದು ಅಂಗಡೀಲಿ ಬರುತ್ತಲ್ಲ ಆ ಥರ ಕಲರ್ ಬರುತ್ತೆ, ರೆಡ್ ಆಗಿ. ಸೊ ಇದು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಸ್ನೇಹಿತರೆ, ಅಲ್ಲಿವರೆಗೂ ಫ್ರೈ ಮಾಡಿಬಿಟ್ಟು ತಕ್ಕೊಳ್ಳೋಣ. ನೋಡ್ಬೋದು ನೀವು, ಗೋಬಿ ಫ್ರೈ ಆಗಿದೆ ಇವಾಗ. ಸೊ ಇದನ್ನು ಇವಾಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಬನ್ನಿ. ಸೊ ಸ್ನೇಹಿತರೆ, ಇಲ್ಲಿ ನೋಡಿ ಗೋಬಿನ ಫ್ರೈ ಮಾಡಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ಒಗ್ಗರಣೆ ಕೊಟ್ಕೊಳ್ಳೋಣ ಮಂಚೂರಿ ಮಾಡೋಕ್ಕೆ. ಒಂದು 2 ಚಮಚದಷ್ಟು ಎಣ್ಣೆ ಉಳಿಸಿದ್ದೀನಿ. ಇದಕ್ಕೆ ನೋಡಿ ಇವಾಗ ಮೊದಲಿಗೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ದಪ್ಪಗಾಗಿ ಈರುಳ್ಳಿ, ಇದನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕ್ಯಾಪ್ಸಿಕಮ್ ಕೂಡ ಬಳಸ್ಬೋದು, ನಾನಿಲ್ಲಿ ಹಾಕ್ತಿಲ್ಲ. ಇದನ್ನು ಫ್ರೈ ಮಾಡೋ ಹಾಗೇನಿಲ್ಲ ಸ್ನೇಹಿತರೆ, ಎಷ್ಟು ಸ್ವಲ್ಪ ಸೌಟೆ ಮಾಡಿದ್ರೆ ಆಯಿತು. ಅದೆಲ್ಲ ಬಿಚ್ಕೊಂಡ್ಬಿಡುತ್ತೆ, ಮಾಡೋಕ್ಕೆ ಹೋಗಬೇಡಿ, ಮೆತ್ತಗಾಗ್ಬಿಡುತ್ತೆ, ಕ್ರಂಚ್ ಹೊರಟೋಗ್ಬಿಡುತ್ತೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಚಮಚದಷ್ಟಿದೆ ನೋಡಿ, ಇವಾಗಲೇ ಫ್ರೆಶ್ಶಾಗಿ ಮಾಡ್ಕೊಂಡಿರೋದು. ಫ್ರೈ ಮಾಡ್ಕೊಳ್ಳಿ ಒಂದು 2 ಸೆಕೆಂಡ್ವರೆಗೂ. ಇದಕ್ಕೆ ನೋಡಿ ಕಲಸಿಟ್ಕೊಂಡಿರೋ ಅಂಥ ಅಕ್ಕಿ ನೀರನ್ನು ಹಾಕೋತಾ ಇದ್ದೀನಿ. ನೋಡಿ ಸೋಯಾ ಸಾಸ್, ನೋಡಿ 1 ಚಮಚ ಇದೆ, 2 ಚಮಚದಷ್ಟು ಹಾಕೋತೀನಿ ನಾನು. ಓಕೆ ನೋಡಿ ಟೊಮ್ಯಾಟೊ ಸಾಸ್, ಇದು ಒಂದು 4 ಸ್ಪೂನಷ್ಟು ಹಾಕೋತೀನಿ ನೋಡಿ ಸ್ನೇಹಿತರೆ ನಾನು. ಈ ಟೈಮಲ್ಲಿ ನೀವು ಸ್ವಲ್ಪ ಖಾರ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಸಾಸ್ಗಳಲ್ಲೂ ಉಪ್ಪಿರುತ್ತೆ. ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ಇದಕ್ಕೆ ನೋಡಿ ಇವಾಗ ನಾನು ಕರೆದಿಟ್ಕೊಂಡಿರುವಂಥ ಗೋಬಿನ ಸೇರಿಸ್ತಾ ಇದ್ದೀನಿ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ನೇಹಿತರೆ ನೋಡಿ ಇವೆಲ್ಲನೂ ಕೋಟ್ ಆಗಬೇಕಿದೆ, ಆ ಥರ ಇದನ್ನು ತಿರುಗಿಸ್ತೀವಿ. ನೀವು ಈರುಳ್ಳಿ ಹಾಕಿದ ನಂತರ ನೋಡಿ ಇದಕ್ಕೆ ಕ್ಯಾಪ್ಸಿಕಮ್ ಬೇಕು ಅನ್ನೋರು ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಸ್ನೇಹಿತರೆ ರೆಡಿಯಾಗಿದೆ. ಇವಾಗ ಬನ್ನಿ ಸರ್ವ್ ಮಾಡೋಣ. ಸೊ ಸ್ನೇಹಿತರೆ ನೋಡಿ ಮಂಚೂರಿ, ಹೋಮ್ ಮೇಡ್ ಮಂಚೂರಿ, ಗೋಬಿ ಮಂಚೂರಿ ರೆಡಿಯಾಗಿದೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಪ್ಲೀಸ್ ಸ್ನೇಹಿತರೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು.